ಉಕ್ರೇನ್ನಿಂದ ರಷ್ಯಾ ಸೈನಿಕರ ಮೇಲೆ ನಿಷೇಧಿತ ರಂಜಕದ ದಾಳಿ ಆಗ್ತಾ ಇದೆ. ನಿಷೇಧಿತ ಕೆಮಿಕಲ್ ದಾಳಿ ನಿಲ್ಲಿಸದಿದ್ರೆ ನ್ಯೂಕ್ಲಿಯರ್ ಹಾಕ್ತೀವಿ ಅನ್ನುವ ಎಚ್ಚರಿಕೆ. ಬ್ರೇಕಿಂಗ್ ನ್ಯೂಸ್. ಉಕ್ರೇನ್ನವರೇನು ಕಡಿಮೆ ಇಲ್ಲ, ಅವರು ಪ್ರತಿದಾಳಿಯನ್ನ ಎಲ್ಲ ಸಂದರ್ಭದಲ್ಲೂ ಅವರು ಕೂಡ ಮಾಡ್ತಿದ್ದಾರೆ, ಎದುರಿಸ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಾವು ಕೂಡ ಅಟ್ಯಾಕ್ ಮಾಡ್ತೀವಿ ಅನ್ನೋ ಮನೋಭಾವವನ್ನು ಅವರು ತೋರಿಸ್ತಾನೆ ಇದ್ದಾರೆ. ಇದೀಗ ರಂಜಕ, ಅದು ನಿಷೇಧಿತ ರಂಜಕವನ್ನು ಪ್ರಯೋಗ ಮಾಡ್ತಿದ್ದಾರೆ. ಹಾಗಾಗಿ ರಷ್ಯಾದವರು ಅವರು ಒಂದು ಎಚ್ಚರಿಕೆ ಕೊಟ್ಟರು, ಇದೇ ಥರ ಕೆಮಿಕಲ್ ದಾಳಿ ನಿಲ್ಲಿಸದೆ ಹೋದರೆ ನ್ಯೂಕ್ಲಿಯರ್ ಹಾಕ್ತೀವಿ. ಸೋ 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 ಡೇಂಜರಸ್. ಅದು ನ್ಯೂಕ್ಲಿಯರ್ ದಾಳಿ ನಡೆದು ಬಿಟ್ಟರೆ ಅನ್ನೋದಿದೆಯಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಅಂತ. ರಂಜಕದ ದಾಳಿ, ಆ ಫಾಸ್ಫರಸ್ ಎಷ್ಟು ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ, ಕೆಮಿಕಲ್ ಎಲಿಮೆಂಟ್ ಅದು. ಸೊ ಹಾಗಾಗಿ ಆ ಫಾಸ್ಫರಸ್ನ ನಿಲ್ಲಿಸಬೇಕು ಅಂತ ರಷ್ಯಾದವರೇ ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ. ಉಕ್ರೇನ್ ಸೇನೆಗೆ ವಿಶ್ವದ ಅಗ್ರ ರಾಷ್ಟ್ರಗಳ ಬೆಂಬಲ ಸಿಗ್ತಾ ಇದೆ. ಸೊ ಹಾಗಾಗಿ ನ್ಯಾಟೋ ರಾಷ್ಟ್ರ, ಯುರೋಪಿಯನ್ ಒಕ್ಕೂಟ ಕೂಡ ಬೆಂಬಲಿಸಿದೆ. ಆರ್ಥಿಕ ನಿರ್ಬಂಧ, ವ್ಯವಹಾರದ ನಿರ್ಬಂಧ ಈಗಾಗಲೇ ಹಾಕಿದೆ. ರಷ್ಯಾ ನೋಸ್ ದಟ್. ರಷ್ಯಾದವ್ರಿಗೆ ಅದು ಮನವರಿಕೆ ಆಗಿದೆ. ಅವ್ರಿಗೆ ಮೊದಲೇ ಗೊತ್ತಿತ್ತು ಕೂಡ ಇವರೆಲ್ಲ ಮಾಡ್ತಾರೆ, ಅಮೆರಿಕದವರು, ಯುರೋಪ್ ಅವರು. ನಮ್ಮ ಬಿಸ್ನೆಸ್ ಅಲ್ಲಿ ಮಾಡೋಕ್ಕಾಗಲ್ಲ, ಮುಲಾಜಿಲ್ಲದೆ ದೊಡ್ಡ ದೊಡ್ಡ ಫೈನಾನ್ಸ್ ಕಂಪ್ನಿಗಳನ್ನು ಅಮೆರಿಕ ಆಗಲೇ ನಿರ್ಬಂಧ ಮಾಡಾಗೋಯ್ತು. ಯುರೋಪಲ್ಲಿ ಮತ್ತು ಅಮೆರಿಕದಲ್ಲಿ ಯಾವುದೋ ವ್ಯವಹಾರವನ್ನು ಈಗ ರಷ್ಯಾದವ್ರು ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಒಂದು ಕಡೆ ರಷ್ಯಾ ಸೇನೆಗೆ ಹಿನ್ನಡೆ ಆಗೋ ಆತಂಕ ಇದೆ ಎಲ್ಲೋ ಒಂದು ಕಡೆ. ಬಟ್ ಇವರು ರಂಜಕದ, ಕೆಮಿಕಲ್ ರಂಜಕ, ಅದು ನಿಷೇಧಿತ ಫಾಸ್ಫರಸ್ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡಿ ಅವರು ಕೂಡ ಈಗ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ ನೆಕ್ಸ್ಟ್ ನಾವು ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಬಿಕಾಸ್ ಆ ಎಲಿಮೆಂಟ್ ಏನಿದೆ, ಕೆಮಿಕಲ್ ಎಲಿಮೆಂಟ್, ಅದು ದೊಡ್ಡ ಮಟ್ಟದಲ್ಲಿ ನಿಷೇಧ ಆಗಿದೆ. ಸೊ ಹಾಗಾಗಿ ನ್ಯೂಕ್ಲಿಯರ್ ದಾಳಿ ಮಾಡ್ತೀವಿ ಅಂತ ಉಕ್ರೇನ್ನ ಮೇಲೆ ತಮ್ಮ ಒತ್ತಡವನ್ನು ರಷ್ಯಾದವರು ಹಾಕ್ತಿದ್ದಾರೆ. ಉಕ್ರೇನ್ನ ವಿದೇಶಾಂಗ ಸಚಿವ ಡಿಮೆಟ್ರೋ ಅವರ ಹೇಳಿಕೆ, ರಷ್ಯಾ ಹೇಳಿಕೆ ಅಪಾಯಕಾರಿ, ಬೇಜವಾಬ್ದಾರಿ ಅಂತ ನ್ಯಾಟೋ ಮುಖ್ಯಸ್ಥರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ನ್ಯೂಕ್ಲಿಯರ್ ಬಗ್ಗೆ ಅವರೆಲ್ಲರೂ ಕೂಡ ತಮ್ಮದೇ ಆದಂಥ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ರಷ್ಯಾ ನ್ಯೂಕ್ಲಿಯರ್ ದಾಳಿ ಬೆದರಿಕೆ ಒಳ್ಳೆಯದಲ್ಲ ಅನ್ನೋದು ಅಮೆರಿಕಾದ ಸ್ಟೇಟ್ಮೆಂಟ್. ಅವ್ರು ನ್ಯೂಕ್ಲಿಯರ್ ಅಂತಿದ್ದಾಗೇ ಎಲ್ಲರೂ ಅವ್ರದ್ದೇ ಆದಂಥ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ. ಪರಮಾಣು ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಬುಧವಾರ ವಿಶ್ವಸಂಸ್ಥೆಯ ಸಭೆ ಕರೆದಿದ್ದಾರೆ. ಇವೆಲ್ಲವೂ ಮಹತ್ತರವಾಗಿ ನಡೀತಿರುವಂಥ ಬೆಳವಣಿಗೆ. ಲೆಟ್ಸ್ ಸಿ, ಇವತ್ತೇನಾದರೂ ಸಂಧಾನ ಸಕ್ಸಸ್ ಆಗಿ ಇಬ್ಬರು ಕೈ ಕುಲುಕ್ಬಿಟ್ಟು ಎದ್ದು ಬರ್ತಾರಾ, ಇಲ್ಲ ಮತ್ತೆ ಭುಜಕ್ಕೆ ಭುಜ ಕೊಟ್ಟು ನಾವು ಯುದ್ಧ ಮುಂದುವರಿಸ್ತೀವಿ ಅಂತ ಹೇಳ್ತಾರಾ? ನೋಡಿ.